ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್, ನಾವು ಬೆಂಗಳೂರಿಂದನೇ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ಹೇಳಿ. ಮೇಡಮ್, 11/5/2015. ಹುಟ್ಟಿದ ಸಮಯ? ಸಮಯ ಸೋಮವಾರ ಬೆಳಗಿನ ಜಾವ 5:45. ಗುರುಜಿ ಇದ್ದಾರೆ, ಮಾತನಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಿ. ಗುರುಜಿ ನಮಸ್ತೆ. ಗುರುಜಿ ನಮಸ್ಕಾರ. ಹೇಗಿದ್ದೀರ ತಾಯಿ? ಭಾನುವಾರ ಬಾಡೂಟ ಆಯ್ತಾ? ವೆಜ್ಜಾ? ಇಲ್ಲ ಸರ್, ನಾವು ನಾನ್ ವೆಜ್ ಆಗಿದೆ ಸರ್. ನಮ್ದು ನಾನ್ ವೆಜ್ ಆಗಿದೆ. ನಿಮ್ಮ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ? ವಾಯ್ಸ ಇಲ್ಲಲ್ಲ ಸರ್. ಒಂದ್ಸತಿ ನಿಮ್ಮ ಸನ್ನಿಧಾನಕ್ಕೆ ಬಂದು ಕೇಳಿದ್ದ ಸರ್. ನಾವು ಅವಾಗ ನಮ್ಮ ಆಫೀಸಿಗೆ ಬಂದಿದ್ದ ಆಫೀಸಿಗೆ ಬಂದು ಹೋಗಿದ್ದ ಒಂದ್ಸತಿ. ಒಟ್ಟೆ ಕೇಳ್ದಂಗಿದೆ. ಗುರುಜಿ ಏನು ಇಲ್ಲ, ನನ್ನ ಮಗಂಗೆ ಹೆಸರು ಅಜಯ್ ಅಂತ ಇಕ್ಕಿದೀವಿ. ಅಜಯ್ ಗೌಡ ಅಂತ ಇಕ್ಕಿದೀವಿ. ಅವನ್ಗೆ ಏನು ಅಂದ್ರೆ ಓದೋದ್ರೊಳಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ, ತುಂಬಾ ತೀಟೆ ಇದೆ. ಅವನ್ ಮುಂದಿನ ಭವಿಷ್ಯ ಹೇಗಿದೆ ಅಂತ ಕೇಳೋಣ ಅಂತ. ಮೇಡಮ್ ನೋಡಿ, ಅವ್ನಿಗೆ 2042 ರಾಹು ದಶೆ ನಡೀತೈತೆ. ರಾಹು ದಶೆ ಗಂಡು ಮಕ್ಳಿಗೆ ಒಳ್ಳೇದು ಮಾಡಲ್ಲ. ಏನೇಳೆ? ಗಂಡು ಮಕ್ಳಿಗೆ ಒಳ್ಳೇದು ಮಾಡಲ್ಲ. ನಿಮಗೆ ತುಂಬಾ ಚೆನ್ನಾಗಿತ್ತಲ್ಲ ಮೇಡಮ್. ನೀವೇನಾರು ಮಾಡ್ಬೋದು. ನೀವೇನಾಗಿದ್ರಾ? ಗುರುಜಿ, ನಾನು ಸ್ಕೂಲ್ ಟೀಚರ್ ಮಾಡ್ತಾ ಇದ್ದೀನಿ ಗುರುಜಿ. ಅದನ್ನೇ ಹೇಳುತ್ತೆ. 4 ನಮ್ಮಲ್ಲಿ ಗುರುಗ್ರಹ ಇದ್ದಾರೆ, ಟೀಚರ್ ಕೆಲಸನ ಹೇಳುತ್ತೆ. ನೀವು ಒಟ್ಟಿನ ಸುಮ್ಮನಿರಕ್ಕೆಲ್ಲ ಜಾಬ್ ಮಾಡ್ಬೇಕು ಅಂತ ಹೇಳುತ್ತೆ. ಓಕೆ, ನಿಮ್ಮ ಮಗನ ಜಾತಕ ತುಂಬಾ ಚೆನ್ನಾಗಿದೆ. ಅದ್ರ ರಾಹು ದಶೆ ಇಟ್ಸ್ ವೆರಿ ಡೇಂಜರ್ ದಶೆ. ಏನೇಳೆ? ವೆರಿ ಡೇಂಜರು. ಹಾಗಾಗಿ ನಿಮ್ಮ ಮಗನಿಗೆ ಬಹಳ ಓನ್ ಬಿಸ್ನೆಸ್ ಮಾಡೋಂಥ ಜಾತಕ ಮಾಡ್ಬೋದು. ರಾಹು ದಶೆಯಲ್ಲಿ ಓದಲ್ಲ, ಓದ್ಬಿಟ್ರೆ ತುಂಬ ದೊಡ್ಡ ವ್ಯಕ್ತಿ. ನೀವು ರಾಹು ದಶೆಯಲ್ಲಿ ನಿಮ್ಮ ಮಗ ಚೆನ್ನಾಗಿ ಓದಬೇಕಂದ್ರೆ ನೀವು ಭಾಳ ವಿಶೇಷ ರಾಹು ಟೆಂಪಲ್ಗೆ ಹೋಗ್ಬೇಕು ಮೇಡಮ್. ಕುಂಭಕೋಣಮಲ್ಲಿ. ಏನೇಳೆ? ಕುಂಭಕೋಣಂ ರಾಹು ಟೆಂಪಲ್ ನಾನು ತುಂಬ ಪ್ರೀತಿಸ್ತೀನಿ ರಾಹು ಟೆಂಪಲ್ನ. ನನ್ನಷ್ಟು ಯಾರು ಆರಾಧನೆ ಮಾಡೋ. ನಾನು ಸಂಪಾದನೆ ಮಾಡಿ ದುಡ್ಡೆಲ್ಲ ಖರ್ಚು ಮಾಡಿದ್ದೀನಿ. ಏನೇಳೆ? ಸಂಪಾದನೆ ಮಾಡೋ ದುಡ್ಡನ್ನು. ನಾವಿರೋದು ತೀರಾ ಬಡತನದಲ್ಲಿ. ಏನು ಅಂದ್ರೆ ಇಲ್ಲೇ ಎಲ್ಲಾರ ಯಾವ್ದಾರ ಬೇರೆ ದೇವಸ್ಥಾನ ಆದ್ರೆ ಹೋಗ್ಬೋದು, ಅಲ್ಲಿ ದೂರ ಅಲ್ವಾ. ಒಂದ್ಸತಿ ಬೇಕಾದ್ರೆ ಹೋಗಿ ಬರ್ಬೋದು. ಅದಕ್ಕೆ ಹೋಗಿ ಬರ್ರಿ, ಬಸ್ ಎಲ್ಲ ಫ್ರೀ ಇದೆಯಲ್ಲ. ಬಸ್ ಫ್ರೀ ಇದೆ. ರಾಹು ಟೆಂಪಲ್ ಮುಂದೆ ತುಂಬ ಚೆನ್ನಾಗಿರುತ್ತೆ ಮೇಡಮ್. ನಿಮ್ಗೆ ಎಷ್ಟಿದೆ ಸ್ಯಾಲ್ರಿ? ಸರ್, ನನಗೆ 11.5 ಕೊಡ್ತಾರೆ. ಎಲ್ಲಿ? ಯಾವ ಊರು? ಯಾವ ಏರಿಯಾ? ನಮ್ದು ಪೀಣ್ಯ ಸೆಕೆಂಡ್ ಸ್ಟೇಜ್ ಸರ್. ಈ ಕಡೆ ನಾಗರೋಳೆ ಸರ್ಕಲ್ ಅಂತ ಬರುತ್ತೆ, ಅಲ್ಲಿದ್ದೀವಿ. ಓಕೆ ನೋಡಿ, ನಿಮ್ಮ ಮಗನಿಗೆ ನಾಗರಕಲ್ಲು ಆರಾಧನೆ ಮಾಡಿ, ನಿಮ್ಮ ಮನೇಲಿ ಒಂದು ಪುಟ್ಟ ನಾಗದೇವತೆನ ತಗೊಬಂದು ಆರಾಧನೆ ಮಾಡಿ. ನಿಮ್ಮ ಮಗ ಚೆನ್ನಾಗಿ ಓದೋಕ್ಕೆ ಭಾಳ ವಿಶೇಷವಾಗಿ ಒಂದು ಹಳ್ಳಿ ಮರ ಮತ್ತು ಉತ್ತರಾಣಿ ಕಡ್ಡಿ ಎರಡನ್ನೂ ಪಕ್ಕ ಇಟ್ಟು ನಿಮ್ಮ ಮನೇಲಿ ಗಿಡ ಇಟ್ಟು ಬೆಳೆಸಿ. ಏನೇಳಿ? ಯಾರ ಮಲ್ಲೂ ಓದಿಲ್ಲ ಅವರೆಲ್ಲರೂ ಕೂಡ ಹೇಳ್ತೀನಿ, ಓದೋರ ಮನೆಯಲ್ಲಿ ಮಕ್ಕಳು ಓದಬೇಕಂದ್ರೆ ಉತ್ತರಾಣಿ ಕಡ್ಡಿನೂ ಕೂಡ ಮತ್ತು ಹಳ್ಳಿ ಮರ ಎರಡನ್ನೂ ಪಾಟಲ್ಲಿ ಇಟ್ಟು ಬೆಳೆಸಿದಾಗ ಏನಾಗುತ್ತೆ, ಬುಧ ಮತ್ತು ಗುರುಗ್ರಹ ಸೇರಿದಾಗ ಬುಧ ಮತ್ತು ಗುರು ಇದ್ರೆ ವಿದ್ಯೆಗೆ ಅಧಿಪತಿ ಆಗ್ತಾರೆ. ಇದನ್ನು ಉತ್ತರಾಣಿ ಕಡ್ಡಿಯಾಗಿ ಮಾಡಿ. ಇಲ್ವಾ ನಿಮ್ಮ ಮನೇಲಿ ಕಷ್ಟ ಇದ್ದರೆ ಓದಬೇಕಾದ್ರೆ 1 kg ಕಡಲೆಕಾಳು, 1 kg ಹೆಸರು ಬೇಳೆಯನ್ನು ಎರಡನ್ನೂ ಒಂದೇ ಬೋಲಲ್ಲಿ ಹಾಕಿಡಿ. ಆವಾಗ ವಿದ್ಯೆ ಜ್ಞಾನ ಜಾಸ್ತಿ ಆಗುತ್ತೆ. ಆ ಬೋಲನ್ನ ಹತ್ರ ಇಡ್ತಾಗ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಇಷ್ಟು ಆಗಿಲ್ಲ ಅಂದರೆ ಹಸಿರು ಕಲರ್ ಬಟ್ಟೆ ಮತ್ತು ಯೆಲ್ಲೋ ಕಲರ್ ಬಟ್ಟೆನ ಎರಡನ್ನೂ ಮಿಕ್ಸ್ ಮಾಡಿದಾಗ ಎರಡೂ ಅದ್ರ ಮೇಲೆ ಕುತ್ಕೊಂಡಾಗ ವಿದ್ಯೆಯಲ್ಲಿ ತುಂಬ ಇಂಪ್ರೂವ್ಮೆಂಟನ್ನು ಕಾಣುತ್ತೆ. ವಿದ್ಯೆಯಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣುತ್ತೆ. ಇಷ್ಟನ್ನು ಮಾಡಿ ಮೇಡಮ್. ಇನ್ನೇನು ಮಾಡೋಕ್ಕಾಗಲ್ಲ ನನ್ನ ಕಡೆಯಿಂದ. ತುಂಬಾ ಧನ್ಯವಾದ ಗುರುಜಿ. ನಿಮ್ದು ಅವಾಗಿಂದ ನೋಡ್ಕೊಂಡ್ ಬರ್ತಾ ಇದೆ. ಈಗ ಸಿಕ್ಕಿದೆ ನಿಮ್ ಕಾಲು, ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ ವಾಯ್ಸ್ ಕೇಳಿದ್ಕೆ ತುಂಬಾ ಧನ್ಯವಾದ ಗುರುಜಿ. ಬೆಳಿಗ್ಗೆ ಏನು ಅಡುಗೆ ಮಾಡಿದ್ರಿ? ಏನಿಲ್ಲ ಗುರುಜಿ, ಚಿಕನ್ ಮಾಡಿದ್ದು. ಚಿಕನ್ ಏನು ಮಾಡಿದ್ರಿ? ಚಿಕನ್ ಅಲ್ಲಿ ಸಾಂಬಾರ್ ಮಾಡಿದ್ದು. ನಾವು ಹೌದಾ? ಜಾಸ್ತಿ ನಾವು ಮುದ್ದೆ ಸಾರು ತಿನ್ನೋದು. ನಾನು ಬಿಗ್ ಬಾಸಲ್ಲಿ ಒಳ್ಳೆ ಚಿಕನ್ ಅಡುಗೆ ಮಾಡಿ ಬಿರಿಯಾನಿ ಎಲ್ಲ. ನಾನು ಜ್ಯೋತಿಷ್ ಹೇಳಕ್ಕೆ ಬಂದಿಲ್ಲ. ನಾನು ಖಂಡಿತ ಕೂಡ ಹೋಟ್ಲು ಮಾಡಿರುವೆ. ಈಗಲೂ ಕೂಡ ನನಗೆ ಹೋಟ್ಲು ಮಾಡ್ಬೇಕು ಅಂತ ಆಸೆ. ಇವತ್ತವರೆಗೂ ಯಾರು ಬಂದ್ ಬಿರಿಯಾನಿ ಮಾಡಿಲ್ಲ. ಬಂದ್ ಬಿರಿಯಾನಿ ಮಾಡ್ಬೇಕಂತ ತುಂಬ ಆಸೆ ಇದೆ. ಅದೇ ಥರ ಕೈಮಾ ಇಡ್ಲಿ ಕಾಂಬಿನೇಷನ್ ಯಾರೂ ಮಾಡಿಲ್ಲ, ಅದನ್ನು ಮಾಡಬೇಕು ಅಂತ ತುಂಬ ಆಸೆ ಇದೆ. ತುಂಬ ಡಿಪೆಂಡ್ಸ್ ಅಡುಗೆ ಮಾಡಬೇಕು ಅಂತ ನಂಗೆ ತುಂಬ ಇದೆ. ಯಾವಾಗ ಕೈ ಹಾಕ್ತೀನೋ ಗೊತ್ತಿಲ್ಲ. ನೀವೊಂಥರ ಡಿಫ್ರೆಂಟ್ ಅಲ್ವಾ ಗುರುಜಿ, ಅದಕ್ಕೆ. ಓಕೆ, ಒಳ್ಳೇದಾಗಲಿ. ಓಕೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ. ನಿಮ್ಮ ಹೆಸರು? ನಮ್ಮ ಹೆಸರು ಸುವರ್ಣ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆಯಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಮೇಡಮ್. ಹೋದ ವರ್ಷ ನಾವು ಮದುವೆ ಮಾಡಿದ್ವಿ ನಮ್ಮ ಮಗಳದು.
ಹೌದಾ, ಓಕೆ. ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ಹೇಳಿ. ನೀವು ಹೇಳೋದು ನೋಡ್ರೆ ಮದುವೆ ಏನು ಮುರಿದು ಬಿದ್ದಿರೋ ಥರ ಹೇಳ್ತಿರಲ್ಲ, ಏನಾಯ್ತು ಹೋದ ವರ್ಷ ಮದುವೆ ಮಾಡಿರೋದು? ಹೋದ ವರ್ಷ ಮದ್ವೆ ಮಾಡಿದ್ವಿ ಗುರುಜಿ, ಯಾಕೋ ಬಹಳ ಕಿಟಿ ಮಾಡ್ತಾ ಇದ್ದಾನೆ ಗಂಡ. ಅದನ್ನೇ ಹೇಳುತ್ತೆ, ನಿಮ್ಮ ವಾಯ್ಸಲ್ಲಿ ಹೇಳಿದ ತಕ್ಷಣ ಗೊತ್ತಾಗುತ್ತೆ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳುತ್ತೆ. ನಿಮ್ಮ ವಾಯ್ಸ್ ಡಲ್ ಕಾಣ್ತಾ ಇತ್ತು, ಅದಕ್ಕೆ ಕೇಳಿದೆ, ಡೈರೆಕ್ಟ್ ಅದಕ್ಕೆ ಬಂದೆ. ಹೊಂದ್ಕೊಂಡು ಹೋದ್ರು ನಮ್ಮ ಮಗಳು ಎಷ್ಟು ಹೊಂದ್ಕೊಂಡು ಹೋದ್ರು ಬಹಳ ಒಂಥರ, ಅವ್ರ ಮಗಳು ಇಲ್ಲಿದ್ರೆ ಅವನು ಅಲ್ಲಿರ್ತಾನೆ, ಏಂತಿ ಅಲ್ಲಿದ್ರೆ ಅವ್ನು ಇಲ್ಲಿರ್ತಾನೆ, ಈ ತರ ಡಿಸ್ಟರ್ಬೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾನೆ ಗುರುಜಿ ಅವನು. ಓಕೆ, ಕೊಡಿ ಡೇಟ್ ಆಫ್ ಬರ್ತ್. ಸರಿ ಹೋಗುತ್ತೆ ಸರಿ ಹೋಗಲ್ಲ ಅಂತ ಹೇಳ್ಬೋದು. 17/10/2001 ಗುರುಗಳೇ. 17/10/2001 ಬೆಳಗಿನ ಜಾವ 3:25 ಬುಧವಾರ ಬೆಳಗಿನ ಜಾವ. ಇದಿದೆ 17/10/2001. ಯಾರ್ದಿದು? ವಿಜಯಲಕ್ಷ್ಮಿ ನಮ್ಮ ಮಗಳದು. 17/10/2001 ಅಲ್ವಾ? ಓಕೆ. ಬೆಳಗ್ಗೆ ಎಷ್ಟು ಗಂಟೆ? ಬೆಳಗ್ಗೆ 3:25 ಗುರುಗಳೇ. ಬೆಳಗಿನ ಜಾವ. ಹಾಂ. ಓಕೆ. ನಿಮ್ಮ ಮಗಳು ಏನು ಮಾಡ್ತಾಯಿದ್ರು? ಅವಳು ಸೆಕೆಂಡ್ PUC ಸೈನ್ಸ್ ಮುಗಿಸಿದ್ಲು ಗುರುಗಳೇ. ಅಷ್ಟೊತ್ತಿಗೆ ಆ ಹುಡುಗ ಪರಿಚಯ ಆದ, ಕೆಲ್ಸಕ್ಕೆ ಹೋಗ್ತಿದ್ಲು. ನಿಮ್ಮ ಮಗಳಿಗೆ ತುಂಬ ಲೈಫ್ ಭಾಳ ಬ್ಯೂಟಿಫುಲ್ ಅಂತ ಜಾತಕ ಇದೆ, ಅದ್ಭುತವಾದ ಲೈಫ್ ಇದೆ. ನಿಮ್ಮ ಮಗಳನ್ನ ಮತ್ತೆ ಓದಕ್ಕೆ ಹೇಳಿ ಮೇಡಮ್ ಅವರೇ. ಅವಳು ಬಹಳ ಅಲಕ್ಷ್ಯ ಮಾಡ್ತಾ ಇದ್ದಾಳೆ ಗುರುಗಳೇ. ನನಗೆ ಇಂಟ್ರೆಸ್ಟೇ ಇಲ್ಲ ಅಂತ ಇದು ಮಾಡಕತ್ತಾಳೆ. ಬಿಲ್ಕುಲ್ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾಳೆ. ಏನಂತ? ನನಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಮ್ಮ ಅಂತ ಹೇಳ್ತಾಳೆ. ಇಲ್ಲ, ಮತ್ತೆ ಓದಿಸಿ ಅವಳ ಲೈಫಲ್ಲಿ ಬೆಟ್ರ್ ಆಗುತ್ತೆ. ದುಡಿಮೆನಾದ್ರೂ ಹಚ್ಕೊಟ್ಬಿಡೋಣ ಅನಿಸ್ತೈತೆ ಸ್ವಾಮಿ. ಸ್ವಂತ ಗುರು ಏನಾರ ಬಿಸ್ನೆಸ್ ಮಾಡ್ಬಿಡೋಣ ಆ ಕಡೆ ಅಂತ ಅನಿಸ್ತೈತೆ ನನಗೆ. ಒಬ್ಬಳೆ ಮಗಳಾ? ಒಬ್ಬಳೆ ಮಗಳು, ಒಬ್ಬನೇ ಮಗ. ಅದನ್ನ ಹೇಳುತ್ತೆ. ನಿಮ್ಮ ಮಗಳ ಜಾತಕ ತುಂಬ ಚೆನ್ನಾಗಿದೆ, ಓದಕ್ಕೆ ಹೇಳಿ, ಇಲ್ಲ ಬಿಸ್ನೆಸ್ ಮಾಡಕ್ಕೆ ಹೇಳಿ. ಅವಂದು 4/10/1993 ಗುರುಗಳೇ ಒಂದು. ಅವ್ನು ಮತ್ತೆ ಬಿಡು, ಅನುಮಾನದ ಪಿಚಾಚಿ. ಹಾ, ಅನುಮಾನದ ಪಿಚಾಚಿ. ಇದು ಆಗ್ದರೆ ಕೆಲಸ ಬಿಡಿ. ಅಂದ್ರೆ ಅವನಿಗೆ ಸರಿಯಾಗಿ ಇದ್ದಾಳೆ ಗುರುಜಿ. ಯಾಕೆ ನೀನು ಅಂದ್ರೆ ನಿಮ್ಮ ಅಪ್ಪ ಅಂತಾಳೆ ಅವನಿಗೆ. ಅದೇ ಅನುಮಾನ. ನಿಮ್ಮ ಮಗಳ ಜಾತಕ ತುಂಬ ಸ್ಟ್ರಾಂಗ್ ಆಗಿದೆ, ಅದಕ್ಕೆ ಓದಕ್ಕೆ ಕೇಳಿದೆ. ನಿಮ್ಮ ಮಗಳಿಗೆ ಏನು ಬೇಕಾದ್ರೂ ಯೋಗ ಇದೆ. ದಡ್ಡಿ ಥರ ಮಲ್ಲಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಗುರುಜಿ ಹಂಗ ಆಟ ಮಾಡ್ತಿದ್ದಾಳೆ. ಅದಕ್ಕೆ ಇಬ್ರು ಏನಾರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರ ಇಲ್ಲೋ ಅಂತ ಚಿಂತೆ ಆಗ್ತೈತೆ ನನಗೆ. ಇವಾಗ ಅಪ್ಪಿತಪ್ಪಿ ನಿಮ್ಮ ಮಗಳು ಬಿಟ್ರೆ ಏನು ಮಾಡ್ತಾಳೆ ಅವಾಗ ಅವನ್ನ? ಯಾರ ಅವನ್ನ? ಹಾಂ, ಅವ್ನ್ ಬಿಟ್ರೆ ಏನ್ ಮಾಡ್ತಾಳೆ ಗುರುಜಿ? ಏನಾದ್ರೂ ಅವ್ನ ಜೀವನ ಮಾಡ್ಲೇಬೇಕಲ್ಲ. ಇನ್ನೊಬ್ಬನ ಮದುವೆ ಆಗ್ಬೇಕಲ್ವಾ? ನಮಗದು ಇಷ್ಟ ಇಲ್ಲ ಗುರುಜಿ. ಹೊಂದ್ಕೊಂಡಿದ್ದು ಚೆನ್ನಾಗಲ್ಲ ಅಂತ ಅನಿಸ್ತೈತೆ. ನಿಮ್ಮ ಮಗಳ ಜಾತಕ ತುಂಬ ಚೆನ್ನಾಗಿದೆ, ಓದಕ್ಕೆ ಹೇಳಕ್ಕೆ ಹೇಳಿ. ಇಲ್ವಾ ಒಂದು ಬಿಸ್ನೆಸ್ ಮಾಡಕ್ಕೆ ಹೇಳಿ. ನಿಮ್ಮ ಮಗಳಿಗೆ ತುಂಬ ಧೈರ್ಯ ಇದೆ, ಬೇಕಾದ್ರೆ ಅವನ್ನ ಒದಿತಾಳೆ, ಬೇಕಾದ್ರೆ ಹೊಡಿತಾಳೆ ಅಂತವಳು ಗುರುಜಿ. ಅಷ್ಟೇ ಬ್ಯೂಟಿ ಇದಾಳೆ ಗುರುಜಿ ಅವಳು. ಆ ಬ್ಯೂಟಿ ಇರೋದು ನೋಡ್ಲಾರ್ದನೆ ಮಾಡ್ಕೊಂಡ್ಬಿಟ್ಟ ಅವನು. ಅದನ್ನೇ ಹೇಳಿದ್ದು, ನಿಮ್ಮ ಮಗಳಿಗೆ ವಿಪರೀತ ರಾಜಯೋಗದ ಜಾತಕ. ನಿಮ್ಮ ಮಗಳು ಓದಿಸಿ, ಹೆಂಗಾರ ಮಾಡಿ ಓದಿಸಿ. ಅವಳ ಮಾತು ಕೇಳಬೇಡಿ. ಏನು ಹೇಳಿ? ಓದಿಸ್ತೀನಿ ಗುರುಜಿ. ಯಾವ್ದಾರು ಹಾಸ್ಟ್ಲಿಗೆ ಸೇರಿಸಿ. ಅಪ್ಪ ನೀವು ಅವಾಗ ತೆಪ್ಪಗಿರ್ತಾರೆ, ಹಾಸ್ಟ್ಲಿಗೆ ಹಾಕಿ ಅಲ್ಲೇ ಇದ್ದು ಅಲ್ಲೇ ಓದೋ ಥರ ಏನಾರು ಮಾಡಿ. ಏನು ಓದಿರೋದು ಮಗಳು? ಅವ್ಳು ಸೆಕೆಂಡ್ PUC ಸೈನ್ಸ್ ಮಾಡಿದಾಳು ಗುರುಗಳೇ. ನೀವು ಮುಂದಕ್ಕೆ ಓದ್ಸೋಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಮಗಳ ಲೈಫ್ ಸರಿ ಹೋಗುತ್ತೆ. ಒಳ್ಳೇದಾಗಲಿ.